take down the fourth illustration. Pause the video and take down. See the problem. A to Z product life cycle supports the concept of Tero technology or life cycle costing. So in this case, the life cycle costing is also called as Tero technology. Okay, so according to this problem, so A to Z product life cycle supports the concept of Tero technology of life cycle costing for new investment decision covering its engineering activities. So in this case, A to Z company deciding about to cover the engineering activities. So it will be going to take the necessary actions and implement the policies towards the engineering activities. Engineering activities ಬಗ್ಗೆ ಇಲ್ಲಿ ಡಿಸಿಷನ್ಸ್ ತಗೊಳ್ತಿದೆ ಅಂತೆ. ಸೊ ಯಾವ ಥರ ಅಂತ ಹೇಳ್ಬಿಟ್ಟು ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆ, ದ ಫೈನಾನ್ಷಿಯಲ್ ಸೈಡ್ ಆಫ್ ದಿಸ್ ಫಿಲಾಸಫಿ ಈಸ್ ನೌ ವೆಲ್ ಎಸ್ಟಾಬ್ಲಿಷ್ಡ್ ಅಂಡ್ ಇಟ್ಸ್ ಪ್ರಿನ್ಸಿಪಲ್ ಎಕ್ಸ್ಟೆಂಡೆಡ್ ಟು ಆಲ್ ಅದರ್ ಏರಿಯಾಸ್ ಆಫ್ ದಿ ಡಿಸಿಷನ್ ಮೇಕಿಂಗ್. ಸೊ ರಿಗಾರ್ಡಿಂಗ್ ದ ಫೈನಾನ್ಷಿಯಲ್ ಫಿಲಾಸಫಿ, ಸೊ ಏನು ಎ ಟು ಝೆಡ್ ಕಂಪನಿ ಬಂದುಬಿಟ್ಟು ಇಂಜಿನಿಯರಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಡಿಸಿಷನ್ ತಗೊಳ್ಬೇಕು ಅಂದ್ಕೊಂಡಿದೆಯೋ, ಸೊ ಆ ಫಿನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಡಿಸಿಷನ್ಸ್ ಬಂದ್ಬಿಟ್ಟು ಅಪ್ಲೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ದ ಕಂಪನಿ ಈಸ್ ಟು ರೀಪ್ಲೇಸ್ ಎ ನಂಬರ್ ಆಫ್ ಇಟ್ಸ್ ಮಿಷಿನ್ ಆ್ಯಂಡ್ ದಿ ಪ್ರೊಡಕ್ಷನ್ ಮ್ಯಾನೇಜರ್ ಇಟ್ಸ್ ಟೋರ್ನ್ ಬಿಟ್ವೀನ್ ದ ಎಕ್ಸ್ ಮಿಷನ್ ಎ ಮೋರ್ ಎಕ್ಸ್ಪೆನ್ಸಿವ್ ಮಿಷಿನ್. ಸೊ ಸಿ ದಿಸ್ ಸೆಂಟೆನ್ಸ್, ದ ಕಂಪನಿ ಈಸ್ ಟು ರೀಪ್ಲೇಸ್ ಎ ನಂಬರ್ ಆಫ್ ಇಟ್ಸ್ ಮಿಷಿನ್ಸ್ ಆ್ಯಂಡ್ production manager is torn between X machine, a more expensive machine with a life of 12 years and Y machine with an estimated life of 6 years. So ಇಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಕಂಪನಿ ಏನು ಡಿಸೈಡ್ ಮಾಡ್ತಿದೆ ವೆದರ್ ಟು ರೀಪ್ಲೇಸ್ ಇಟ್ಸ್ ಓಲ್ಡ್ ಮಿಷನರಿ. ಸೊ ಓಲ್ಡ್ ಮಿಷನರಿನ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಲ್ಲಿ ಪ್ರಾಬ್ಲಮಲ್ಲಿ ಬಂದಿದೆ. ಸೊ ಯಾವುದ್ರ ಜೊತೆಗೆ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸಿಷನ್ ತಗೊಳ್ತಿದ್ದಾರೆ. ದಟ್ ಈಸ್ ಒಂದು ಎಕ್ಸ್ ಮಿಷಿನ್, ಎಕ್ಸ್ ಮಿಷಿನ್ ಜೊತೆಗೆ ರೀಪ್ಲೇಸ್ ಮಾಡಬೇಕು, ಇಲ್ಲ ವೈ ಮಿಷಿನ್ ಜೊತೆಗೆ ರೀಪ್ಲೇಸ್ ಮಾಡಬೇಕು. ದಟ್ ಈಸ್ WYE ಮಿಷಿನ್ ಹೆಸರು. ಓಕೆ, ವೈ ಮಿಷಿನ್ ಜೊತೆಗೆ ರೀಪ್ಲೇಸ್ಮೆಂಟ್ ಮಾಡಬೇಕು. ಓಕೆ, ಸೊ ಯಾವ ಥರ ನಾವು ಲೈಫ್ ಸೈಕಲ್ ಕಾಸ್ಟಿಂಗಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದ್ರೆ, ಯಾವ ಒಂದು ಮಿಷನರಿ ಆ್ಯನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಕಡಿಮೆ ಇರುತ್ತೋ ಆಗ ನಾವು ಕಾಸ್ಟ್ನ ಅನಾಲಿಸಿಸ್ ಮಾಡಿ ಯಾವುದನ್ನು ಪರ್ಚೇಸ್ ಮಾಡ್ಕೋಬೇಕು ಅಥವಾ ಯಾವುದನ್ನು ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಓಕೆ, ಸಿ ಹಿಯರ್ ದ ಕಂಪನಿ ಈಸ್ ಟು ರೀಪ್ಲೇಸ್ ಎ ನಂಬರ್ ಆಫ್ ಇಟ್ಸ್ ಮಿಷಿನ್ಸ್ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಇಟ್ಸ್ ಟೋರ್ನ್ ಬಿಟ್ವೀನ್ ದ ಎಕ್ಸ್ ಮಿಷಿನ್ ದಟ್ ಈಸ್ ಎ ಮೋರ್ ಎಕ್ಸ್ಪೆನ್ಸಿವ್ ಮಿಷಿನ್ ವಿತ್ ಅ ಲೈಫ್ ಆಫ್ 12 years. So here in this problem we have the two alternatives. We have two alternatives. That is, first you have to write down the given information. Okay, so ಎಷ್ಟು ಮಿಷನರಿ ಇದೆ? 2 ಮಿಷನರಿ. One is X machinery and another one is Y machinery. Okay, see the third line, the company is to replace a number of its machines and production manager is torn between the X machine, a more expensive machine. So this X machine is called as a more expensive machine, more expensive machine with a life of 12 years. So the life of this X machine is 12 years. Similarly, the Y machine with an estimated life of 6 years. So Y machine the life estimate that is 6 years. If the Y machine is chosen, it is likely that it would be replaced at the end of 6 years by the another Y machines. So already 6 years life ಅಂತ ಹೇಳ್ತಿದ್ದಾನೆ. ಮತ್ತೆ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಇನ್ ಕೇಸ್ ವೈ ಮಿಷಿನ್ಸ್ನ ಅಥವಾ ವೈ ಮಿಷಿನ್ನ ಏನಾದರೂ ಚೂಸ್ ಮಾಡಿದ್ರೆ ಸೊ 6 ಇಯರ್ಸ್ಗೆ ಒಂದ್ಸರಿ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಲೈಫ್ನೇ ಮತ್ತೊಂದು ಸರಿ ಹೇಳ್ತಿದ್ದಾರೆ. ದಟ್ಸ್ ಇಟ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ 6 year ಆಲ್ಸೋ. ನೆಕ್ಸ್ಟ್, ದ ಪ್ಯಾಟರ್ನ್ ಆಫ್ ಮೈಂಟೆನೆನ್ಸ್ ಅಂಡ್ ರನ್ನಿಂಗ್ ಕಾಸ್ಟ್ ಡಿಫರ್ಸ್ ಬಿಟ್ವೀನ್ the two types of machine and relevant data are as shown below. So ಈ ಮೆಷಿನರೀಸ್ಗೆ ಏನೇನೆಲ್ಲ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನು ಟೇಬಲಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಿ ದ ಪರ್ಚೇಸ್ ಪ್ರೈಸ್ ಈಸ್ 19,000 ಫಾರ್ ಎಕ್ಸ್ ಮಿಷಿನ್ ಆ್ಯಂಡ್ 13,000 ಫಾರ್ ವೈ ಮಿಷಿನ್. ಸೊ ಪರ್ಚೇಸ್ ಕಾಸ್ಟ್ ಎಕ್ಸ್ ಮಿಷಿನ್ಗೆ ಎಷ್ಟು ಇನ್ಕರ್ ಆಗ್ತಿದೆ ಅಂತೆ? ದಟ್ ಈಸ್ 19,000 ಆ್ಯಂಡ್ ಫಾರ್ ವೈ ಮಿಷಿನ್ rupees 3,000. ಓಕೆ, next, cost, trade in value or breakup value or scrap value. So scrap value ಎಷ್ಟು ಇನ್ಕರ್ ಆಗ್ತಿದೆ ಅಂತೆ? ಎಕ್ಸ್ ಮಿಷನ್ಗೆ 3,000 and for Y machine also
The scrap value is 3000. Next, annual repair cost. So they have specified regarding the annual repair cost. So annual repair cost X machine ಗೆ ಎಷ್ಟು incur ಆಗ್ತಿದೆ, that is 2000 rupees, and for Y machine 2600 rupees. Next, overhaul cost at 8 year. Okay, so rupees 4000. So ಯಾವಾಗ incur ಆಗ್ತಿದೆ ಅಂತ ಹೇಳಿದ್ರೆ at year 8. It is very important information. Rupees 2600 is for Y machine. ಯಾವಾಗ ಅಂತ ಹೇಳಿದ್ರೆ at year 4. Okay, so Y machine with estimated life of 6 years. So these are the informations given in the problem. And the estimated financial cost averaged over a machine life. So financial cost ಎಷ್ಟು applicable ಆಗ್ತಿದೆ, financial cost 10% and 10%. Okay, so ಎರಡು ಮಿಷನ್ಗೆ ಎಷ್ಟು ಅಪ್ಲಿಕಬಲ್ ಆಗ್ತಿದೆ, 10% ಅಪ್ಲಿಕಬಲ್ ಆಗ್ತಿದೆ. ಸೊ ನಾವು ಯು ಆರ್ ರಿಕ್ವೈರ್ಡ್ ಟು ರೆಕಮೆಂಡ್ ವಿತ್ ಸಪೋರ್ಟಿಂಗ್ ಫಿಗರ್ಸ್ ವಿಚ್ ಮಿಷನ್ ಟು ಬಿ ಪರ್ಚೇಸ್, ಸ್ಟೇಟಿಂಗ್ ಎನಿ ಅಸಂಪ್ಷನ್ಸ್ ಮೇಡ್. ಓಕೆ, ಸೊ ಈಗ ನಾವು ಲೈಫ್ ಸೈಕಲ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಬೇಸ್ಡ್ ಆನ್ ಅವೈಲಬಲ್ ಇನ್ಫಾರ್ಮೇಷನ್. ಸೊ ಈ ಲೈಫ್ ಸೈಕಲ್ ಕಾಸ್ಟಿಂಗಲ್ಲಿ ನಾವು ಜನರಲ್ ಆಗಿ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಟು ಕ್ಯಾಲ್ಕುಲೇಟ್ ದಿ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ವಿ ನೀಡ್ ದ ಫರ್ದರ್ ಇನ್ಫಾರ್ಮೇಷನ್, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಆ್ಯಂಡ್ the annuity value factors. So with the annuity value factors only we are going to calculate the annual equivalent value under life cycle costing. So first, in the life cycle costing we have to identify the number of years. So ನೋಡಿ ಇಲ್ಲಿ ಲೈಫ್ ಎಕ್ಸ್ ಮಿಷನ್ನ ಏನಾದರೂ ಪರ್ಚೇಸ್ ಮಾಡಿದ್ರೆ ಎಷ್ಟು ಇಯರ್ ಇದೆ, ಲೈಫ್ 12 years. ಆ್ಯಂಡ್ ವೈ ಮಿಷನ್ನ ಪರ್ಚೇಸ್ ಮಾಡಿದ್ರೆ ಎಷ್ಟು ಇಯರ್ ಇದೆ, ದಟ್ ಈಸ್ 6 years. So therefore we have to compute the present value factors and annuity factors for 12 year and 6 years. In case if it is necessary we have to calculate the annuity factor for 8th year also and 4th year also. ಸೊ ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ಈಗ ಮ್ಯಾಕ್ಸಿಮಮ್ 12 years ಇದೆ. ಸೊ ನಾವು ಇಯರ್ ಅಂತ ಹೇಳಿಬಿಟ್ಟು ಬರೆದು, ಸೊ ಇಯರ್ 1 2 3 4 5 6 7 8 9 10 11 12. ಸೊ ಟೋಟಲ್ 12 years ಬರ್ಕೊಂಡಿದ್ದೀನಿ. ಸೊ ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ಅಪ್ಲಿಕಬಲ್ ಆಗ್ತಿದೆ, ದಟ್ ಈಸ್ 10%. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10%. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ, 10%ನ 1/1.10ನ ಹಾಕ್ಕೊಂಡ್ರೆ ನಮಗೆ ಇಯರ್ ವೈಸು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ. 1/1.10. ಸೊ ಫಸ್ಟ್ ಇಯರ್ ವಿ ವಿಲ್ ಗೆಟ್ 0.909 ಆ್ಯಂಡ್ ಸೆಕೆಂಡ್ ಇಯರ್ ವಿ ವಿಲ್ ಗೆಟ್ 0.826, ಥರ್ಡ್ ಇಯರ್ 0.751, ನೆಕ್ಸ್ಟ್ 0.683, next 0.621, next 0.564, 0.513, 0.467, 0.424, 0.386, 0.350, next for 12th year 0.319. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು 12 yearsಗೆ ಕ್ಯಾಲ್ಕುಲೇಟ್ ಮಾಡಿದ್ದು ಆಗಿದೆ. ಓಕೆ, ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ the annuity factor for the present value factor, that is for given present value factor. ಸೊ ಈ ಜನರಲ್ ಆಗಿ ನೋಡಿ ಯಾವ ಇಯರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ 4 year ಕೊಟ್ಟಿದ್ದಾರೆ, ಅಂದರೆ 4 year ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 8 year ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿ 6 year ಮತ್ತು 12 year. ಸೊ ಜನರಲ್ ಆಗಿ ನಾವು 4 yearಗೆ ಮತ್ತು 8 yearಗೆ 6 yearಗೆ ಮತ್ತು 12 yearಗೆ ಆನ್ಯುಟಿ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಇಫ್ ಇಟ್ ಈಸ್ ನೆಸಸರಿ ಇನ್ ದ ಪ್ರಾಬ್ಲಮ್ then we are going to use that annuity factor.
ಇಫ್ ಎಲ್ಸ್ ವಿ ಹ್ಯಾವ್ ಟು ಇಗ್ನೋರ್. ಸೊ ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಷನ್ ಮಾಡಿದ್ದಾಗಿದೆ. ನಾವು ನೆಕ್ಸ್ಟ್ ಏನು ಬೇಕು ಇನ್ಫಾರ್ಮೇಷನ್ಗೆ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಇಟ್ ಈಸ್ ವಿ ನೀಡ್ ಆನ್ಯುಟಿ ಫ್ಯಾಕ್ಟರ್. ಸೊ ಆನ್ಯುಟಿ ಫ್ಯಾಕ್ಟರ್ ನಮಗೆ ಬೇಕು. ಸೊ ಈಗ ನಮಗೆ 4th ಇಯರ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ಆನ್ಯುಟಿ ಫ್ಯಾಕ್ಟರ್. ನೆಕ್ಸ್ಟ್ 8th ಇಯರ್ಗೆ ಬೇಕಾದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 6th ಇಯರ್ಗೆ ಬೇಕಾದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಮತ್ತು ಲಾಸ್ಟು 12th ಇಯರ್ಗೆ ಬೇಕಾದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನಿಮಗೆ ಟೈಮ್ ಇದ್ದರೆ ಎಲ್ಲದಕ್ಕೂ ಆನ್ಯುಟಿ ಫ್ಯಾಕ್ಟರ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಬೇಕಾದರೆ, ಬಟ್ ನೆಸಸರಿ ಇರೋದು ಇಷ್ಟು ಮಾತ್ರ. ಓಕೆ, ಸೊ ನಾವು how to calculate this annuity factor for 4 years in the calculator in the sense, see, press 1 divided by 1.10. ಸೊ ಫಸ್ಟ್ 4 ಇಯರ್ಗೆ ಕ್ಯಾಲ್ಕುಲೇಷನ್ ಮಾಡ್ತಿರೋದ್ರಿಂದ ಈಕ್ವಲ್ಸ್ನ ಮತ್ತು ಎಮ್ ಪ್ಲಸ್ ಆರ್ ಈಕ್ವಲ್ಸ್ನ 1 ಟೈಮ್ ಪ್ರೆಸ್ ಮಾಡಿದ್ರೆ 1 ಇಯರ್ ಅಂತ. ನೆಕ್ಸ್ಟ್ ಈಕ್ವಲ್ಸ್ನ ಮತ್ತು ಎಮ್ ಪ್ಲಸ್ ಆರ್ ಈಕ್ವಲ್ಸ್ನ ಪ್ರೆಸ್ ಮಾಡಿದ್ರೆ ಅದು 2 ಟೈಮ್ಸ್ ಅಂತ ಹೇಳ್ಬಿಟ್ಟು. ಅದೇ ಥರ 4 ಇಯರ್ಸ್ಗೆ ಅಂತ ಹೇಳಿದ್ರೆ 4 ಟೈಮ್ಸ್ನ ಪ್ರೆಸ್ ಮಾಡಿ ಮೆಮೊರಿ ರೀಕಾಲ್ನ ಮಾಡಿದ್ರೆ ನಮಗೆ 4th ಇಯರ್ ಆನ್ಯುಟಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದೊಂದನ್ನೇ 0.909 ಪ್ಲಸ್ 0.826 ಮಾಡಿದ್ರೆ ನಿಮಗೆ 2nd ಇಯರ್ ಆನ್ಯುಟಿ ಬರುತ್ತೆ. ನೆಕ್ಸ್ಟ್ 2nd ಇಯರ್ ಆನ್ಯುಟಿ ಪ್ಲಸ್ 3rd ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಆ್ಯಡ್ ಮಾಡಿದ್ರೆ ನಿಮಗೆ 3rd ಇಯರ್ ಆನ್ಯುಟಿ ಬರುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋದು ಟೈಮ್ ವೇಸ್ಟ್, ಅಂದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಯು ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್. ಸೊ 1 ಡಿವೈಡೆಡ್ ಬೈ 1.10, 1 2 3 4. ಸೊ 4 ಇಯರ್ಸ್ಗಾಗಿದೆ. ಈಗ ಮೆಮೊರಿ ರೀಕಾಲ್ ಮಾಡಿದ್ರೆ ನಮಗೆ 3.169. ಸೊ ಇದನ್ನು ನಾನು ರೌಂಡ್ ಫಿಗರ್ ಮಾಡ್ಕೊಳ್ತಿದ್ದೀನಿ, 3.170 ಅಂತ ಮಾಡ್ಕೊಳ್ತೀನಿ, 170. ಓಕೆ, ಸೊ 4th ಇಯರ್ಗೆ ಆನ್ಯುಟಿ ಫ್ಯಾಕ್ಟರ್ ಎಷ್ಟು? ದಟ್ ಈಸ್ 3.170. ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದಿ 6th ಇಯರ್ ಆನ್ಯುಟಿ. ಸೊ 1 ಡಿವೈಡೆಡ್ ಬೈ 1.10, 1 2 3 4 5 6. ಸೊ 6 ಟೈಮ್ಸ್ ಪ್ರೆಸ್ ಮಾಡಿದ್ದೀನಿ. ಮೆಮೊರಿ ರೀಕಾಲ್ ಮಾಡಿದ್ರೆ 4.355. ಓಕೆ, ಸೊ 6th ಇಯರ್ಗೆ ಆನ್ಯುಟಿ ಎಷ್ಟು? 4.355. ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದಿ 8th ಇಯರ್. 1 ಡಿವೈಡೆಡ್ ಬೈ 1.10, 3 4 5 6 7 8. ಓಕೆ, ಫಾರ್ 8th ಇಯರ್ you will get annuity factor 5.335. So similarly you have to calculate for the 12th year also. 1 divided by 1.10, 1 2 3 4 5 6 7 8 9 10 11 12. Okay, so you will get 6.814. So this is the way to calculate the annuity factor for the 4th year and 6th year and 8th year and 12th year. Okay, so based on this you have to calculate the life cycle cost. Okay, so take down this table. Now we are going to calculate the life cycle cost based on the present value factors and annuity factors and available information. Okay, so ನಾನು ಈಗ 4th ಇಯರ್ ಮತ್ತು 6th ಇಯರ್ ಮತ್ತು 8th ಇಯರ್ ಮತ್ತು 12th ಇಯರ್ದು ಏನು ಇನ್ಫಾರ್ಮೇಷನ್ ಇದೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಮತ್ತು ಆನ್ಯುಟಿ ಫ್ಯಾಕ್ಟರ್ಸ್ ಅದನ್ನು ಮಾತ್ರ ಬರ್ಕೊಳ್ತೀನಿ. ಓಕೆ, ಬಿಕಾಸ್ ಸ್ಪೇಸ್ ಕಡಿಮೆ ಇದೆ ಬೋರ್ಡ್ ಮೇಲೆ. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ ಆ್ಯಂಡ್ ಆನ್ಯುಟಿ ಫ್ಯಾಕ್ಟರ್ಸ್. ದಟ್ ಈಸ್ ಬೇಸ್ಡ್ ಆನ್ ಆನ್ಯುಟಿ ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ. ಓಕೆ, ಸೊ ನಾವು ಜಸ್ಟ್ ಟೇಕ್ ಡೌನ್ ದಿ ಕ್ಯಾಲ್ಕುಲೇಷನ್ ಆಫ್ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ. ಸೊ ಆಗಲೇ ನಾನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಮತ್ತು ಆನ್ಯುಟಿ ಫ್ಯಾಕ್ಟರ್ಸ್ ಏನು ಬರೆದಿದ್ನೋ ಸೊ ಅದನ್ನು ನಾನು ಪ್ರಾಬ್ಲಮ್ಗೆ ಏನು ಬೇಕೋ ಅದನ್ನು ಮಾತ್ರ ಇಲ್ಲಿ ಬರ್ಕೊಂಡಿದ್ದೀನಿ. ದೆನ್ ಡೋಂಟ್ ಕನ್ಫ್ಯೂಸ್ ವಿತ್ ದಿಸ್ ಟೇಬಲ್. ಓಕೆ, ಸೊ ಇಯರ್ಸ್ 4th ಇಯರ್ ಬೇಕಾಗುತ್ತೆ, 6th ಇಯರ್ ಬೇಕಾಗುತ್ತೆ, 8th ಇಯರ್ ಬೇಕಾಗುತ್ತೆ ಮತ್ತು 12th ಇಯರ್ ಬೇಕಾಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಬರ್ಕೊಂಡಿದ್ದೀನಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಆನ್ಯುಟಿ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತ ನಾನು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ಬರ್ಕೊಂಡಿದ್ದೀನಿ. ದಟ್ಸ್ ಇಟ್. ಓಕೆ, ಇಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಈ ಥರ ಬರ್ಕೊಂಡಿದ್ದೀನಿ ಗಿವನ್ ಇನ್ಫಾರ್ಮೇಷನ್. ನಾವು ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ಆರ್ ಲೈಫ್ ಸೈಕಲ್ ಕಾಸ್ಟ್. ಓಕೆ, ಸೊ
ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದರೆ ವಿ ನೀಡ್ ಎ ಸ್ಪೆಸಿಫಿಕ್ ಫಾರ್ಮ್ಯಾಟ್, ರೈಟ್? ಸೊ ಇಲ್ಲಿ ಪರ್ಟಿಕ್ಯುಲರ್ಸಲ್ಲಿ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡ್ತೀನಿ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪರ್ಚೇಸ್ ಕಾಸ್ಟು, ಸ್ಕ್ರ್ಯಾಪ್ ವ್ಯಾಲ್ಯೂ ಇದನ್ನು ಬರೆಯೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಆ್ಯನಿಟಿ ಫ್ಯಾಕ್ಟರ್ಸ್ ಒಂದು ಕಾಲಮ್ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಯಾವ ಪ್ರೆಸೆಂಟ್ ವ್ಯಾಲ್ಯೂ ಅಪ್ಲೈ ಮಾಡ್ತಿದ್ದೀವಿ, ಯಾವ ಆ್ಯನಿಟಿ ಫ್ಯಾಕ್ಟರ್ಸ್ನ ವ್ಯಾಲ್ಯೂಸ್ಗೆ ಅಪ್ಲೈ ಮಾಡ್ತಿದ್ದೀವಿ ಅಂತ ನಮಗೆ ಈಸಿಯಾಗಿ ಇಲ್ಲಿ ಐಡೆಂಟಿಫೈ ಆಗುತ್ತೆ. ಓಕೆ, ಸೊ ನಿಮಗೆ ಇಲ್ಲ ನನಗೆ ಬೇಡ, ನಾನು ಆ್ಯಸ್ ಇಟ್ ಈಸ್ ಇದರಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ವಿಶ್. ಸೊ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಅಥವಾ ಯಾವ ಥರ ನಿಮಗೆ ಕನ್ಫ್ಯೂಷನ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ಥರ ಮಾಡಿ. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬರ್ಕೊಂಡ್ರೆ ಈಸಿ ಆಗುತ್ತೆ. ಯಾವುದನ್ನು ಅಪ್ಲೈ ಮಾಡಿದ್ದೀವಿ, ಯಾವುದನ್ನು ಅಪ್ಲೈ ಮಾಡಬೇಕು ಅಂತ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆ್ಯಸ್ ಇಟ್ ಈಸ್ ವಿ ಹ್ಯಾವ್ ಟು ರೈಟ್ ಎಕ್ಸ್ ಮಿಷನ್ ಆ್ಯಂಡ್ ವೈ ಮಿಷನ್. ಎರಡು ಆಲ್ಟರ್ನೇಟಿವ್ಸ್ ಇದೆ. ಎರಡರ ಮಧ್ಯೆ ನಾವು ಡಿಸಿಷನ್ ತೊಗೋಬೇಕಾಗಿರೋದಕ್ಕೆ ಎಕ್ಸ್ ಮಿಷನ್ ಮತ್ತು ವೈ ಮಿಷನ್ದು ಕ್ಯಾಲ್ಕುಲೇಷನ್ಗೆ ತಗೊಳ್ತೀವಿ. ಓಕೆ, ಸೊ ನಾವು ಇನ್ ದ ಗಿವನ್ ಇನ್ಫಾರ್ಮೇಷನ್ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಪರ್ಚೇಸ್ ಕಾಸ್ಟ್. ಸೊ ಲೈಫ್ ಆಫ್ ಇಯರ್ಸ್ ಬಂದ್ಬಿಟ್ಟು ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಲ್ಲಾದರೂ ಹೆಲ್ಪ್ ಆಗುತ್ತೋ ನೋಡೋಣ. ಓಕೆ, ಸೊ ಅದಾದಮೇಲೆ ಏನಿದೆ ಪರ್ಚೇಸ್ ಕಾಸ್ಟ್, ಇಟ್ ಈಸ್ ದ ಇನಿಷಿಯಲ್ ಕಾಸ್ಟ್. ಓಕೆ, ಸಿ ಪರ್ಚೇಸ್ ಕಾಸ್ಟ್ನ ನಾವು ಕನ್ಸಿಡರೇಷನ್ ಮಾಡ್ತಿದ್ದೀವಿ. ಸೊ ಎಷ್ಟು ಮೆಷಿನ್ಸ್ ಇದೆ? ಮೆಷಿನ್ ಎಕ್ಸ್ ಆ್ಯಂಡ್ ಮೆಷಿನ್ ವೈ. ಸೊ ಈಗ ಮೆಷಿನ್ ಎಕ್ಸ್ನ ಪರ್ಚೇಸ್ ಮಾಡಬೇಕಂತಂದರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ? ದಟ್ ಈಸ್ ₹19,000 ಇನ್ಕರ್ ಆಗುತ್ತೆ. ಸೊ ಸಿಮಿಲರ್ಲಿ ಮೆಷಿನ್ ವೈನ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಇನ್ಕರ್ ಆಗುತ್ತೆ? ದಟ್ ಈಸ್ ₹13,000 ಇನ್ಕರ್ ಆಗುತ್ತೆ. ಸೊ ಜನರಲ್ ಆಗಿ ಫಸ್ಟ್ ಪ್ರಾಬ್ಲಮಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನಿಷಿಯಲ್ ಆಗಿ ಯಾವಾಗ ಪರ್ಚೇಸ್ ಮಾಡುತ್ತೋ ಒಂದು ಆರ್ಗನೈಸೇಷನ್ ಅಥವಾ ಇನಿಷಿಯಲ್ ಆಗಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ? ದಟ್ ಈಸ್ ₹1 ಇರುತ್ತೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಪ್ಲೈ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ₹1 ಇಯರ್. ಸೊ ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕ್ಯಾಶ್ ಫ್ಲೋಸ್ ಸಿಗುತ್ತೆ. ದಟ್ ಈಸ್ ಹಿಯರ್ we will get 19,000 initial cost of X machine and 13,000 is the initial cost for the Y machine. So ಈಗ ಪರ್ಚೇಸ್ ಕಾಸ್ಟ್ನ ಕನ್ಸಿಡರೇಷನ್ ಮಾಡಿದ್ದು ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಓಕೆ, ಸೊ ಸ್ಕ್ರ್ಯಾಪ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ಅಮೌಂಟ್, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಡಿಡಕ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿನೇ ತಗೋಬೇಕು. ಯಾಕಂತ ಹೇಳಿದ್ರೆ ಸ್ಕ್ರ್ಯಾಪ್ಗೂ ಅಮೌಂಟ್ ನಾವು ಕೊಡೋದಿಲ್ಲ, ಆಯಿತಾ? ಸೊ ಮೆಷಿನರಿ ಪರ್ಚೇಸ್ ಮಾಡ್ತಿದ್ದೀವಿ, ಇದಕ್ಕೆ ಸ್ಕ್ರ್ಯಾಪ್ ವ್ಯಾಲ್ಯೂ ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಡಿಡಕ್ಟ್ ಆಗುತ್ತೆ. ಈ ಸ್ಕ್ರ್ಯಾಪ್ಗೂ ನಾವು ವ್ಯಾಲ್ಯೂ ಕೊಟ್ಟು ಪರ್ಚೇಸ್ ಮಾಡೋದಿಲ್ಲ. ಓಕೆ, ಸೊ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಇನ್ಕರ್ ಆಗಿದೆ. ಸೊ ಎರಡು ಮೆಷಿನರಿಗೆ ಇನ್ಕರ್ ಆಗಿದೆಯಾ? ಎಸ್, ಅಫ್ಕೋರ್ಸ್. ಸ್ಕ್ರ್ಯಾಪ್ ವ್ಯಾಲ್ಯೂ 3,000 ಫಾರ್ ಎಕ್ಸ್ ಮೆಷಿನ್ ಆ್ಯಂಡ್ 3,000 ಫಾರ್ ವೈ ಮೆಷಿನ್. ಸಿ ಮೆಷಿನ್ ಎಕ್ಸ್ ಆ್ಯಂಡ್ ಮೆಷಿನ್ ವೈ. ಓಕೆ, ಸೊ ಈಗ ಎಕ್ಸ್ ಮೆಷಿನ್ಗೆ ಎಷ್ಟು ಸ್ಕ್ರ್ಯಾಪ್ ವ್ಯಾಲ್ಯೂ ಇನ್ಕರ್ ಆಗಿದೆ? ದಟ್ ಈಸ್ 3,000. ಸೊ 3,000 ಆ್ಯಂಡ್ ಫಾರ್ ವೈ ಮೆಷಿನ್ ಆಲ್ಸೋ 3,000. ಓಕೆ, ಈಗ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕಾ ಅಥವಾ ಆನಿಟಿ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕಾ ಅನ್ನೋದು ಕಾನ್ಸೆಪ್ಟು. ಸೊ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಯಾವುದ್ರ ಬೇಸ್ ಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಏಜ್ ಆಫ್ ದಿ ಮಿಷನರೀಸ್. ಸಿ ಈ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಸೊ ಜನರಲಾಗಿ ಪರ್ಚೇಸ್ ಕಾಸ್ಟ್ಗೆ ನಾವು ₹1 ಅಪ್ಲೈ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಇನಿಷಿಯಲ್ ಇಯರ್. ಸೊ ₹1, ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಈಗ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಆನಿಟಿ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ we have to consider the age of the machineries. See, X machine, machine X has a life 12 years. Machine X has a life 12 year ಇದೆ. Next machine Y life ಎಷ್ಟಿದೆ? that is 6 year. ಈಗ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಈ 3,000X ಅಂದರೆ 3,000 ಏನು ಸ್ಕ್ರ್ಯಾಪ್ ವ್ಯಾಲ್ಯೂ ಇನ್ಕರ್ ಆಗಿದೆ ಎಕ್ಸ್ ಮಿಷನ್ಗೆ, ಆ 3,000ಗೆ ಟೋಟಲ್ 12 ಇಯರ್ಸ್ದು ಆನಿಟಿ ಅಪ್ಲೈ ಮಾಡಬೇಕಾ ಅಥವಾ 12th ಇಯರ್ದು ಮಾತ್ರ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಪ್ಲೈ ಮಾಡಬೇಕಾ ಅಂತ. ಸಿಮಿಲರ್ಲಿ ವೈ ಮಿಷಿನ್ಗೆ ಟೋಟಲ್ ಎಷ್ಟು ಇಯರ್ ಲೈಫ್ ಇದೆ? 6 ಇಯರ್ಸ್ ಇದೆ. ಆದರೆ ಟೋಟಲ್ 6th ಇಯರ್ಗೆ ನಾವು ಆನಿಟಿನ ಅಪ್ಲೈ ಮಾಡಬೇಕಾ ಅಥವಾ 6th ಇಯರ್ದು ಮಾತ್ರ ಅಪ್ಲೈ ಮಾಡಬೇಕಾ ಅನ್ನೋದು ಕಾನ್ಸೆಪ್ಟ್. ಸೊ ಕೇರ್ಫುಲಿ ಅಂಡರ್ಸ್ಟ್ಯಾಂಡ್ ಇಯರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಲೈಫ್ ಸೈಕಲ್ ಕಾಸ್ಟಿಂಗ್. ಸೊ ಸ್ಕ್ರ್ಯಾಪ್ ಅಂತ ಅಂದ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್
ಈ ಸ್ಕ್ರ್ಯಾಪ್ ವ್ಯಾಲ್ಯೂನ ನಾವು ಎಂಡ್ ಆಫ್ ದಿ ಇಯರ್ಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ವೈ ಮೀನ್ಸ್ ಸೊ ಈಗ ಯಾವುದಾದ್ರೂ ಒಂದು ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದಾಗ ಅಥವಾ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದಾಗ ಸೊ ತುಂಬ ಥಿಂಗ್ಸು ಅಥವಾ ತುಂಬ ಮೆಟೀರಿಯಲ್ಸ್ ಬಂದ್ಬಿಟ್ಟು ಸ್ಕ್ರ್ಯಾಪ್ ಆಗುತ್ತೆ. ಓಕೆ, ಸೊ ದಟ್ ಸ್ಕ್ರ್ಯಾಪ್ ವಿಲ್ ಬಿ ಕನ್ಸಿಡರ್ಡ್ while disposing. So this scrap will be considered at the end of the life or end of the machinery or end of the building. So ಸ್ಕ್ರ್ಯಾಪ್ನ ಎಂಡಲ್ಲಿ ಕನ್ಸಿಡರ್ ಮಾಡ್ತಿರೋದ್ರಿಂದ ಅಥವಾ ಎಂಡ್ ಆಫ್ ದಿ ಲಾಸ್ಟ್ ಇಯರ್ ಡೆಮಾಲಿಷ್ ಆಗೋವಾಗ ಕನ್ಸಿಡರ್ ಮಾಡ್ತಿರೋದ್ರಿಂದ ನಾವು ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಟೋಟಲ್ 12 ಇಯರ್ಸ್ದು ಆನಿಟಿ ಫ್ಯಾಕ್ಟರ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಅಂದರೆ ಈ 3000 ರೂಪೀಸ್ ಸ್ಕ್ರ್ಯಾಪ್ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆರ್ಗನೈಸೇಷನ್ ಅಥವಾ ಕಂಪನಿ, ಅದು ಇಯರು ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ದಿಸ್ ಸ್ಕ್ರ್ಯಾಪ್ ವಿಲ್ ಬಿ ದಿಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕನ್ಸಿಡರ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಓನ್ಲಿ. ಸೊ ಈಗ 12 ಇಯರ್ ಏನಾದರೂ ಲೈಫ್ ಏನಿದೆ ಅಂತ ಹೇಳಿದ್ರೆ ಎಕ್ಸಿಬಿಷನ್ಗೆ ಈ 12th ಇಯರ್ ಮಾತ್ರ ಸ್ಕ್ರ್ಯಾಪ್ನ ಕನ್ಸಿಡರ್ ಮಾಡುತ್ತೆ ಅಥವಾ ಕನ್ಸಿಡರ್ ಮಾಡ್ತಾರೆ. ಸೊ ವೈ ಮಿಷಿನ್ಗೆ ಎಷ್ಟು ಲೈಫ್ ಇದೆ? 6 ಇಯರ್ಸ್ ಇದೆ. ಅಂದರೆ ಈ ಸ್ಕ್ರ್ಯಾಪ್ ಬಂದ್ಬಿಟ್ಟು ಯಾವಾಗ ಕನ್ಸಿಡರ್ ಮಾಡ್ತಾರೆ? ಅಟ್ ದಿ ಎಂಡ್ ಆಫ್ ದಿ ಇಯರ್, ವಿಚ್ ಮೀನ್ಸ್ 6th ಇಯರ್ ಕನ್ಸಿಡರ್ ಮಾಡ್ತಾರೆ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಈಗ 3000 ರೂಪೀಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಕ್ಸಿಬಿಷನ್ಗೆ ಇನ್ಕರ್ ಆಗ್ತಿದೆ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಬಂದ್ಬಿಟ್ಟು ಯಾವ ಇಯರ್ ಕನ್ಸಿಡರ್ ಮಾಡಬೇಕು? ನಾವು 12th ಇಯರ್ದು ಕನ್ಸಿಡರ್ ಮಾಡ್ಕೋಬೇಕು. ಸೊ 12th ಇಯರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 12th ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂದರೆ 12th ಇಯರ್ದು ಮಾತ್ರ. ಸೊ ದಿಸ್ ವ್ಯಾಲ್ಯೂ ಇನ್ಕ್ಲೂಡ್ಸ್ ಟೋಟಲ್ 10 ಇಯರ್ಸ್ ಅಂತ ಹೇಳಿದ್ರೆ ಈ ಸ್ಕ್ರ್ಯಾಪ್ ಆನಿಟಿ ಫ್ಯಾಕ್ಟರ್ ಇಲ್ಲೇನಾದರೂ ಕನ್ಸಿಡರ್ ಮಾಡಿದ್ರೆ ಟೋಟಲ್ 12 ಇಯರ್ಸ್ಗೂ ಸ್ಕ್ರ್ಯಾಪ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದಂಗೆ ಆಗುತ್ತೆ. ಸೊ ದೇರ್ ಫೋರ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಂಡ್ ಆಫ್ ದಿ ಇಯರ್ ಮಾತ್ರ ಕನ್ಸಿಡರ್ ಮಾಡೋದ್ರಿಂದ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಬಂದ್ಬಿಟ್ಟು 12th ಇಯರ್ದು ಮಾತ್ರ ಅಪ್ಲೈ ಮಾಡ್ತೀವಿ ಸ್ಕ್ರ್ಯಾಪ್ ವ್ಯಾಲ್ಯೂಗೆ. ಓಕೆ, ಸೊ ದೇರ್ ಫೋರ್ the present value factor for the 12th year for the purpose of considering the scrap value as 3000 for exhibition 0.319. So 0.319 present value factor. So Y mission ge 6th ಅಥವಾ 6 year age ಅಥವಾ life ಇದೆ. So therefore we have to consider the 6th year present value factor for this scrap value at the end of year. ಅಂದರೆ end of the year ಅಂತ ಹೇಳಿದ್ರೆ 6th year ಕನ್ಸಿಡರ್ ಮಾಡಬೇಕು. ಸೊ ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ದ 6th year? 0.564. Now calculate the total value of present value of cash flow. 3000 into 0.319. So 957. Next 3000 into 0.564. So 1692. ಸೊ ಇದನ್ನು ಡಿಡಕ್ಟ್ ಮಾಡೋದ್ರಿಂದ ನಾವು ನೆಗೆಟಿವ್ ವ್ಯಾಲ್ಯೂ ಅಂತಲೂ ತೋರಿಸ್ಕೊಳ್ಳೋಣ. ಓಕೆ, ಸೊ ಡಿಡಕ್ಟ್ ಮಾಡ್ತಿರೋದು ನೆಗೆಟಿವ್ ವ್ಯಾಲ್ಯೂ ಅಂತ ತೋರಿಸ್ಕೊಳ್ಳೋಣ. ಇಲ್ಲಿ ಬೇಕಾದರೆ ಮೈನಸ್ ರಿಮೂವ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮೈನಸ್ ಏನಾದರೂ ಯೂಸ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಅಂತ ತೋರಿಸ್ಬೇಡಿ. ದಟ್ಸ್ ಇಟ್. ಓಕೆ, ಸೊ ಈ ಥರ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಶೋ ಇಯರ್ ಓನ್ಲಿ ಇಟ್ ಈಸ್ ನೆಗೆಟಿವ್ ವ್ಯಾಲ್ಯೂ. ಓಕೆ, ಸೊ ಈಗ ಸ್ಕ್ರ್ಯಾಪ್ ವ್ಯಾಲ್ಯೂನ ಡಿಡಕ್ಟ್ ಮಾಡ್ತಿದ್ದೀವಿ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂನ ಡಿಡಕ್ಟ್ಲೇ ಮಾಡಲೇಬೇಕು, ಯಾಕಂತಂದರೆ ನಾವು ಪರ್ಚೇಸ್ ಮಾಡುವಾಗ ಸ್ಕ್ರ್ಯಾಪ್ ವ್ಯಾಲ್ಯೂಗೂ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡೋದಿಲ್ಲ. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಆನ್ಯುಯಲ್ ರಿಪೇರ್ ಕಾಸ್ಟ್. ಇನ್ ಕೇಸ್ ಎಕ್ಸ್ ಮಿಷನ್ನ ಪರ್ಚೇಸ್ ಮಾಡಿದ್ರೆ ಅಥವಾ ವೈ ಮಿಷನರಿನ ಪರ್ಚೇಸ್ ಮಾಡಿ ಆರ್ಗನೈಸೇಷನಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅದರ ರನ್ ಮಾಡಬೇಕಂತ ಹೇಳಿದ್ರೆ ಆನ್ಯುಯಲ್ ಆಗಿ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ರಿಪೇರ್ಗೆ? 2000 and 2600. ಸೊ ಆನ್ಯುಯಲ್ ರಿಪೇರ್ ಅಂತ ಹೇಳಿದ್ರೆ 1 ಇಯರ್ಗೆ 2000 ರೂಪೀಸ್ ಇನ್ಕರ್ ಆಗುತ್ತೆ. ಫಾರ್ ಎಕ್ಸ್ ಮಿಷನ್ ಆ್ಯಂಡ್ ವೈ ಮಿಷನ್ಗೆ 2600 ರೂಪೀಸ್ ಇನ್ಕರ್ ಆಗುತ್ತೆ. ಸೊ ದೇರ್ ಫೋರ್ ಆನ್ಯುಯಲ್ ರಿಪೇರ್ ಕಾಸ್ಟ್. ಸೊ ಆನ್ಯುಯಲ್ ರಿಪೇರ್ ಕಾಸ್ಟ್ ಎಕ್ಸ್ ಮಿಷನ್ ಆ್ಯಂಡ್ ವೈ ಮಿಷನ್. ಸೊ ಎಷ್ಟು ಇನ್ಕರ್ ಆಗ್ತಿದೆ? ಆನ್ಯುಯಲ್ ರಿಪೇರ್ ಕಾಸ್ಟ್ 2000 per annum for X mission and 2600 per annum for Y mission. You know very well X mission has the life total 12 years and Y mission has the life that is 6 years. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಅವನು ಹೇಳ್ತಿದ್ದಾನೆ ಎಕ್ಸ್ ಮಿಷನ್ನ ಏನಾದರೂ ಪರ್ಚೇಸ್ ಮಾಡಿದ್ರೆ ಆನ್ಯುಯಲ್ ಆಗಿ ಅಂದರೆ 1 ಇಯರ್ಗೆ 2000 ರೂಪೀಸ್ ರಿಪೇರ್ ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ. ಅಲ್ಲಿಗೆ
ಟೋಟಲ್ ಎಷ್ಟು ಇಯರ್ ಇದೆ, 12 ಇಯರ್. ಸೊ 12 ಇಯರ್ಗೂ ರಿಪೇರ್ ಕಾಸ್ಟ್ ಇನ್ಕರ್ ಆಗೇ ಆಗುತ್ತೆ. ಜನರಲ್ ಆಗಿ ಅವನು ಹೇಳ್ತಿದ್ದಾನೆ ಪ್ರಾಬ್ಲಮಲ್ಲಿ 2000 ಪರ್ ಆ್ಯನಮ್, 2000 ರೂಪೀಸ್ ಪರ್ ಆ್ಯನಮ್ಗೆ ಇನ್ಕರ್ ಆದರೆ ನಾವು 12 ಇಯರ್ಗೆ ಕನ್ಸಿಡರೇಷನ್ ಮಾಡೋದ್ರಿಂದ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕಾ, ಆನಿಟಿ ಫ್ಯಾಕ್ಟರ್ ಅಪ್ಲೈ ಮಾಡಬೇಕಾ ಅನ್ನೋದು ಕಾನ್ಸೆಪ್ಟು. ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ವೈ ಮಿಷಿನ್. ಸೊ ವೈ ಮಿಷನ್ನ ರಿಪೇರ್ ಮಾಡಬೇಕಂದ್ರೆ, ಪರ್ಚೇಸ್ ಮಾಡಿ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ಎಷ್ಟು ಇಯರ್ ಮೇಂಟೈನ್ ಮಾಡ್ತಾರೆ, 6 ಇಯರ್ ಮೇಂಟೈನ್ ಮಾಡ್ತಾರೆ. ಸೊ 1 ಇಯರ್ಗೆ 2600 ರೂಪೀಸ್ ಇನ್ಕರ್ ಆಗ್ತಿದೆ ರಿಪೇರ್ ಕಾಸ್ಟ್ ಅಂತ ಹೇಳಿದ್ರೆ ಟೋಟಲ್ 6 ಇಯರ್ಗೂ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇನ್ ದ ಪ್ರಾಬ್ಲಮ್ ಓನ್ಲಿ ಸೆಟ್ ದಟ್ 2600 rupees per annum repair cost incurred for the Y machine and 2000 per annum incurred for the X machine maintenance. Okay, so repair cost is incur ಆಗ್ತಿದೆ. ಸೊ ಈಗ 12 ಇಯರ್ ಲೈಫ್ ಇರೋದ್ರಿಂದ ಎಕ್ಸ್ ಮಿಷನ್ಗೆ ಆನ್ಯುಯಲ್ ರಿಪೇರ್ ಕಾಸ್ಟ್ ಇದು ಆನ್ಯುಯಲ್ ಆಗಿ ಇನ್ಕರ್ ಆಗ್ತಿರೋದ್ರಿಂದ ನಾವು ಆನಿಟಿ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಂಡ್ ಆಫ್ ದಿ ಇಯರ್ಗೆ ಕನ್ಸಿಡರ್ ಮಾಡ್ತಿರೋದ್ರಿಂದ ಜನರಲ್ ಆಗಿ ಥಿಂಕ್ ಮಾಡಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಂಡ್ ಆಫ್ ದಿ ಇಯರ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಪ್ಲೈ ದಿ ಎಂಡ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಇಲ್ಲಿ ಆನ್ಯುಯಲ್ ರಿಪೇರ್ ಕಾಸ್ಟ್ ಅಂತ ಹೇಳಿದ್ರೆ ಟೋಟಲ್ 12 ಇಯರ್ಸ್ಗೂ ಇದು ರಿಪೇರ್ ಕಾಸ್ಟ್ ಇನ್ಕರ್ ಆಗ್ತಾ ಬರುತ್ತೆ. 2000 ಈ ಥರ 12 ಇಯರ್ಸ್ಗೆ ಇನ್ಕರ್ ಆಗ್ತಿರೋದ್ರಿಂದ ನಾವು ಟೋಟಲ್ 12 ಇಯರ್ಸ್ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಪ್ಲೈ ಮಾಡ್ತೀವಿ. ಟೋಟಲ್ 12 ಇಯರ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಂತ ಹೇಳಿದ್ರೆ ಆ್ಯಡ್ ಮಾಡಿದ್ರೆ ನಮಗೆ ಆನ್ಯುಟಿ ಫ್ಯಾಕ್ಟರೇ ಸಿಗೋದು. ಸೊ ಇಲ್ಲಿ ನೋಡಿ ಟೋಟಲ್ 12 ಇಯರ್ಗೆ ನಮಗೆ ಆನ್ಯುಟಿ ಫ್ಯಾಕ್ಟರ್ ಎಲ್ಲ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ 12 ಇಯರ್ಸ್ದು ನಮಗೆ ಇಷ್ಟು ಬರುತ್ತೆ 6.841. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಪ್ಲೈ ದಿ ಆನ್ಯುಟಿ ಫ್ಯಾಕ್ಟರ್ ಹಿಯರ್, ದಟ್ ಈಸ್ 6.814. ಸೊ ಸಿಮಿಲರ್ಲಿ ವೈ ಮಿಷಿನ್ ಟೋಟಲ್ ಏಜ್ ಎಷ್ಟಿದೆ, 6 ಇಯರ್ಸ್ ಲೈಫ್ ಇದೆ. ಓಕೆ, ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಪ್ಲೈ ದಿ ಟೋಟಲ್ 6th ಇಯರ್ ಆನ್ಯುಟಿ ಫ್ಯಾಕ್ಟರ್, ಅಂದರೆ ಟೋಟಲ್ 6 ಇಯರ್ಸ್ಗೂ ನಾವು ಅಪ್ಲೈ ಮಾಡಬೇಕು. ದಟ್ ಈಸ್ 4.355. Now you have to calculate the present value of cash flow. That is 2000 into 6.814. So you will get 13,628 year, and for Y machine 2600 into 4.355. So you will get 11,323. Okay, so ಈಗ ನೆಕ್ಸ್ಟ್ ಓವರ್ ಆಲ್ ಕಾಸ್ಟ್ ಅಲ್ಲ, ಓವರ್ ಆಲ್ ಕಾಸ್ಟ್. ಸೊ ಈ ಓವರ್ ಆಲ್ ಕಾಸ್ಟ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಓಕೆ, ಸೊ ಆ ಡಿಪಾರ್ಟ್ಮೆಂಟ್ಸ್ಗೆ ಮೆಟೀರಿಯಲ್ಸ್ನ ಮೂವ್ಮೆಂಟ್ ಮಾಡಬೇಕಾದ್ರೆ ಅಥವಾ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಥವಾ ಮೆಟೀರಿಯಲ್ನ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತಂದ್ರೆ ಈ ಕಾಸ್ಟ್ ಏನು ಇನ್ಕರ್ ಆಗುತ್ತೆ ಅದನ್ನು ನಾವು ಓವರ್ ಆಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಓಕೆ, ಸೊ ಈಗ ನೋಡಿ 4000 ರೂಪೀಸ್ ಎಕ್ಸ್ ಮಿಷನ್ಗೆ ಅಥವಾ 2000 ರೂಪೀಸ್ ವೈ ಮಿಷನ್ಗೆ ಇನ್ಕರ್ ಆಗ್ತಿದೆ. ಸೊ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾನೆ ಯಾವ ಇಯರ್ ಬಂದ್ಬಿಟ್ಟು ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಪ್ಲೈ ಮಾಡಬೇಕು ಅಥವಾ ಯಾವ ಇಯರ್ ಬಂದ್ಬಿಟ್ಟು ಈ ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ ಹೇಳ್ತಿದ್ದಾನೆ. ಅಟ್ ಇಯರ್ 8 ಅಂದರೆ 8th ಇಯರ್ಗೆ ಈ ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ನಾವು 8th ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಮಾತ್ರ ಅಪ್ಲೈ ಮಾಡಬೇಕು. ಇಲ್ಲಿ ಕೇಸ್ ಅಟ್ ಇಯರ್ 8 ಅಥವಾ ಅಟ್ ಇಯರ್ 4 ಅಂತ ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ then we have to apply the annuity factor based on the age of the machineries. ಅಷ್ಟೇ ಕಾನ್ಸೆಪ್ಟ್. ಓಕೆ, ಸೊ ಈಗ ಅಟ್ ಇಯರ್ 8 ಅಟ್ ಇಯರ್ 4 ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದ್ರಿಂದ ನಾವು 8th ಇಯರ್ದು ಎಕ್ಸ್ ಮಿಷನ್ಗೆ 4th ಇಯರ್ದು ವೈ ಮಿಷನ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಆನ್ಯುಯಲ್ ರಿಪೇರ್ ಕಾಸ್ಟ್ ಪ್ರೀವಿಯಸ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಬೇಸ್ಡ್ ಆನ್ ಆನ್ಯುಟಿ ಫ್ಯಾಕ್ಟರ್. ಸೊ ಸಿಮಿಲರ್ಲಿ we have to calculate the overall cost incurred for the X machine and Y machine, but we have to apply the present value factors based on the given information. So now take down the overall cost incurred for the both the machine X and machine Y. So ಎಷ್ಟು ಇನ್ಕರ್ ಆಗ್ತಿದೆ, 4000 ರೂಪೀಸ್ X machine ಗೆ ಇನ್ಕರ್ ಆದರೆ 2000 ರೂಪೀಸ್ Y machine ಗೆ ಇನ್ಕರ್ ಆಗ್ತಿದೆ. ಓಕೆ, ಸೊ ಎಕ್ಸ್ ಮಿಷನ್ ಏಜ್ ಎಷ್ಟು 12 ಇಯರ್ಸ್ ಅಂಡ್ ವೈ ಮಿಷನ್ ಏಜ್ ಎಷ್ಟು 6 ಇಯರ್ಸ್. ಸೊ ಇದು ಆಕ್ಚುಲ್ ಆಗಿ ನಾವು ಬರ್ಕೊಳ್ತೀವಿ, ಬಟ್ ಇಲ್ಲಿ ಅಟ್ ಇಯರ್ 8 ಅಂತ ಕೊಟ್ಟಿದ್ದಾರೆ ಅಂಡ್ ವೈ ಮಿಷನ್ಗೆ ಅಟ್ ಇಯರ್ 4 ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಯೂಸ್ 8th ಇಯರ್ ಅಂಡ್ 4th ಇಯರ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಈಗ 4000ಗೆ ನಾವು ಯಾವ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು, 8th ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು, ನಾಟ್
for the total 8 years. Okay, so 8 year the present value factor illide, 8 year the present value factor illide 0.466. So 0.466. So similarly Y machine ge yav year the present value factor na apply madbeku, 4th year du, because specifically they said that at year 4 anta. Okay, so 4th year the present value factor na apply madbeku. So 4th year the present value factor illide 0.683. 0.683. Now based on this you have to calculate the present value of cash flow for X and Y machine. 4000 into 0.466. So how much you will get? 1864. And Y machine 2000 into 0.683. So 1366. Okay, so ಓವರ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದಾಗಿದೆ ಮತ್ತು ಫೈನಾನ್ಸ್ ಕಾಸ್ಟ್ ಕ್ಯಾಲ್ಕುಲೇಷನ್ಗೆ ತಗೊಂಡಿದ್ದಾಗಿದೆ. ಸೊ ಇಷ್ಟು ನಿಮ್ಮ ಪ್ರಾಬ್ಲಮ್. ಓಕೆ, ಈಗ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ ಆರ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸಿ 19,000 minus 957 because it is scrap value and 13,628 we have to add. So ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತಿರೋದ್ರಿಂದ ಇದನ್ನೆಲ್ಲ ಆಡ್ ಮಾಡಬೇಕು. ಬಟ್ ಸ್ಕ್ರಾಪ್ ಏನಾಗಿದೆ ಅದಕ್ಕೆ ಅಮೌಂಟ್ ನಾವು ಕೊಡೋದಿಲ್ಲ, ಅದಕ್ಕೆ ನಾವು ಡಿಡಕ್ಟ್ ಮಾಡ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ 1864. ಸೊ ಯು ವಿಲ್ ಗೆಟ್ 33,535 ಫಾರ್ ದಿ ಎಕ್ಸ್ ಮಿಷಿನ್. ಎಕ್ಸ್ ಮಿಷಿನ್ ನ ಪರ್ಚೇಸ್ ಮಾಡಿ ಮೇಂಟೆನೆನ್ಸ್ ಮಾಡ್ಬೇಕಂತಂದ್ರೆ ಟೋಟಲ್ 12 ಇಯರ್ಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ? 33,535 ಇನ್ಕರ್ ಆಗುತ್ತಂತೆ. ಓಕೆ, ಸೊ ಸಿಮಿಲರ್ಲಿ ವೈ ಮಿಷಿನ್ಗೆ 13,000 ಮೈನಸ್ 1,692 and 11,323 is the annual repair cost and 1,366 is for overall cost. Okay, so 23,997 rupees incur ಆಗ್ತಿದೆ. Now based on this information you have to calculate the annual equivalent cost. So ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ. ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಿದೀವಿ ಅಂತ. ಓಕೆ, ಸೊ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ total present value of cash flow or total life cycle cost divided by annuity factor. So annuity factor na ಯಾವ್ದು ಬೇಸ್ ಮೇಲೆ ಅಪ್ಲೈ ಮಾಡ್ತೀವಿ? Based on the age of the machinery. Based on the age of machinery we have to apply the annuity factor. So now the formula to compute the annual equivalent cost. Okay, so annual equivalent cost ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಿದೀವಿ? That is total life cycle cost. So total life cycle cost ಅಂತಾನು ಕರಿಬಹುದು ಇದನ್ನು. So total life cycle cost divided by annuity factor ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. So this annuity factor is applicable or applied based on the age of the machineries. Okay, so ಈಗ total life cycle cost for the X machine is to, that is 33,535 for the total 12 years because the age of the machine X is 12 years and age of machine Y is 6 years. In case X machine na purchase ಮಾಡಿ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ 12 ಇಯರ್ಸ್, ಟೋಟಲ್ 12 ಇಯರ್ಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ? 33,535 ಇನ್ಕರ್ ಆಗುತ್ತೆ. ನಾವು ಇಯರ್ ವೈಸ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ಆರ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್. ಸೊ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ ಆಫ್ ದ ಪರ್ಟಿಕ್ಯುಲರ್ ಮೆಷಿನ್ ನ ತಗೊಂಡು ಡಿವೈಡೆಡ್ ಬೈ ಆನ್ಯುಟಿ ಫ್ಯಾಕ್ಟರ್. ಸೊ ದಿಸ್ ಆನ್ಯುಟಿ ಫ್ಯಾಕ್ಟರ್ ವಿಲ್ ಬಿ ಅಪ್ಲಿಕಬಲ್ ಬೇಸ್ಡ್ ಆನ್ ದಿ ಏಜ್ ಆಫ್ ದಿ ಮೆಷಿನರಿ. ಸೊ ಈಗ total annuity factor for the 12 years is to ಇಲ್ಲಿದೆ ನೋಡಿ. So that is 6.814. So similarly you have to consider the life cycle cost incurred for the Y machine, that is 23,997 divided by the annuity factor for the respective year. So annuity factor Y machine the age ಎಷ್ಟಿದೆ? 6 years. So 6 years ಅಂತ ಹೇಳಿದ್ರೆ we have to apply the annuity factor for the 6th year, that is 4.355. so ಈಗ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ we will get the annually equivalent value, that is 33,535 divided by 6.814. so 4921. this is for X machine and
23,997 divided by 4.355. So how much you will get? 5,510 rupees is the annual equivalent cost. ಸೊ ಎಕ್ಸ್ ಮಿಷನ್ನ ಪರ್ಚೇಸ್ ಮಾಡಿ ಮೇಂಟೆನೆನ್ಸ್ ಮಾಡಬೇಕಂತ ಹೇಳಿದ್ರೆ ಆನ್ಯಲ್ ಆಗಿ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 4,921 rupees ಇನ್ಕರ್ ಆಗುತ್ತಂತೆ. ಇನ್ ಕೇಸ್ ವೈ ಮಿಷನ್ನ ಪರ್ಚೇಸ್ ಮಾಡಿ ಮೇಂಟೆನೆನ್ಸ್ ಮಾಡಬೇಕಂತ ಹೇಳಿದ್ರೆ 5,510 rupees ಇನ್ಕರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೌ ಯು ಹ್ಯಾವ್ ಟು ರೆಕಮೆಂಡ್ ಟು ದ ಕಂಪನಿ ಟು purchase the machine X, that is more expensive machine, that is 4,921 ಕಾಸ್ಟ್ ಏನ್ ಇನ್ಕರ್ ಆಗುತ್ತೆ ಎಕ್ಸ್ ಮಿಷನ್ ಗೆ. ಸೊ ಅದು ಕಡಿಮೆ ಇದೆ ಕಂಪೇರ್ ಟು ವೈ ಮಿಷನ್. ಸೊ ದ ಕನ್ಕ್ಲೂಷನ್ ಫಾರ್ ದಿಸ್ ಪ್ರಾಬ್ಲಮ್, you are going to suggest it to the company to purchase the more expensive machine, that is namely X machine, because the total annual equivalent cost of the X machine is less when compared to Y machine. That is 4,921 is the total annual equivalent cost incurred for the X machine, and for the Y machine the cost is more, that is 5,510. So therefore we have to accept the X machine and we have to reject the Y machine. Okay, so ಇನ್ನೊಂದ್ಸರಿ ವರ್ಕೌಟ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಪ್ಲೀಸ್ ಕಾಮೆಂಟ್ ಇನ್ ದಿಸ್ ಯೂಟ್ಯೂಬ್ ಚಾನಲ್ ಓನ್ಲಿ. ಡೆಫಿನೆಟ್ಲಿ ಐ ವಿಲ್ ಗೋಯಿಂಗ್ ಟು ಗಿವ್ ದ ಸೊಲ್ಯೂಷನ್ ಫಾರ್ ಯುವರ್ ಆಲ್ queries. Take down the fifth illustration. Pause the video and take down the fifth illustration. See the fifth illustration. It is also very similar to the first problem and also for the previous problem. Okay, so see the problem once. Company X is forced to choose between two machines, that is A and B. Now for the company there are two alternatives are available to choose machine A and to choose machine B. Okay, so now the two machines are designed differently but have identical capacity and do exactly the same job. ಓಕೆ, ಸೊ ಟೂ ಮಿಷಿನ್ಸ್ನ ಏನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಎ ಮತ್ತು ಬಿ. ಸೊ ಅದನ್ನು ಡಿಸೈನ್ ಮಾಡಿರೋದು ಸೇಮ್ ಆಗಿದೆ. ಆ್ಯಂಡ್ ಆಲ್ಸೋ ಬೋತ್ ದ ಮಿಷಿನ್ಸ್ ವಿಲ್ ಪರ್ಫಾರ್ಮ್ ದಿ ಸೇಮ್ ಜಾಬ್, ಆ್ಯಂಡ್ ಆಲ್ಸೋ ಬೋತ್ ದ ಮಿಷಿನ್ ಹ್ಯಾವ್ ದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಸೇಮ್ ಜಾಬ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್, ಮೆಷಿನ್ ಎ ಕಾಸ್ಟ್ ₹1,50,000 ಆ್ಯಂಡ್ ವಿಲ್ ಲಾಸ್ಟ್ ಫಾರ್ ದಿ 3 years. ಸಿ machine A cost rupees. See the cost of machine A is ₹1,50,000 and it will last for the 3 years. It will last for the 3 in the sense that is the life of machine is only 3 years. Okay, so next information, it cost ₹40,000 per year to run. ಸೊ ಈ 40,000 ಬಂದ್ಬಿಟ್ಟು ಮೆಷಿನ್ ಬಿ ಇದೆ ಅಲ್ಲ, ಮೆಷಿನ್ ಎ ಇದೆ, ಕಂಟಿನ್ಯೂಷನ್ ಆಗಿ ಅವರು ಕೊಟ್ಟಿದ್ದಾರೆ. ಸಿ ಇಟ್ ಕಾಸ್ಟ್ ₹40,000 ಪರ್ ಇಯರ್ ಟು ರನ್. ಸೊ ಎ ಮಿಷನರಿನ 1,50,000 ಕೊಟ್ಟು ಪರ್ಚೇಸ್ ಮಾಡಿದ್ರೆ 3 years ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅದೇ ರೀತಿ 1,50,000 ಕೊಟ್ಟು ಎ ಮಿಷನರಿನ ಪರ್ಚೇಸ್ ಮಾಡಿದ್ರೆ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್, ದಟ್ ಈಸ್ ರನ್ನಿಂಗ್ ಕಾಸ್ಟ್ ಎಷ್ಟು ಇನ್ಕರ್ ಆಗ್ತಿದೆ ಅಂತೆ. ಸಿ ದ ರನ್ನಿಂಗ್ ಕಾಸ್ಟ್ ಎಷ್ಟು ಇನ್ಕರ್ ಆಗ್ತಿದೆ ಅಂತೆ, ದಟ್ ಈಸ್ ₹40,000. ಸೊ 40,000 rupees ಇನ್ಕರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಪರ್ ಇಯರ್. ಸೊ 40,000 ಪರ್ annum. Next, machine B is an economic model costing only ₹1,00,000. Now they are speaking about the cost of machine B. So the purchase cost of machine B ಎಷ್ಟಿದೆ, that is ₹1,00,000 ಕೊಟ್ಟು ಪರ್ಚೇಸ್ ಮಾಡಬೇಕು. Next, but it will last only for the 2 years. Then the machine B with the life of only 2 years and ಕಾಸ್ಟ್ ₹60,000 ಪರ್ ಇಯರ್ ಟು ರನ್. ಸೊ ಮೆಷಿನ್ ಬಿನ ರನ್ ಮಾಡ್ಬೇಕಂತ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಪರ್ ನಮಗೆ, ದಟ್ ಈಸ್ ₹60,000 ಇನ್ಕರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ದೀಸ್ ಆರ್ ದ ರಿಯಲ್ ಕ್ಯಾಶ್ ಫ್ಲೋಸ್. ದ ಕಾಸ್ಟ್ಸ್ ಆರ್ ಫೋರ್ಕಾಸ್ಟೆಡ್ ಇನ್ ರೂಪೀಸ್ ಅಂಡ್ ಕಾನ್ಸ್ಟೆಂಟ್ ಪರ್ಚೇಸಿಂಗ್ ಪವರ್. ಸೊ ಇದು ಈ
ರನ್ನಿಂಗ್ ಕಾಸ್ಟ್ ಏನಿದೆ ಅದನ್ನು ರಿಯಲ್ ಕ್ಯಾಶ್ ಫ್ಲೋಸ್ ಅಂತ ಹೇಳ್ತಿದ್ದಾರೆ. ಓಕೆ, ದ ಕಾಸ್ಟ್ ಆರ್ ಫೋರ್ಕಾಸ್ಟೆಡ್ ಇನ್ ರುಪೀಸ್ ಆಫ್ ದಿ ಕಾನ್ಸ್ಟ್ಯಾಂಟ್ ಪರ್ಚೇಸಿಂಗ್ ಪವರ್. ಸೊ ಕಾನ್ಸ್ಟ್ಯಾಂಟ್ ಪರ್ಚೇಸಿಂಗ್ ಪವರ್ ಏನಿದೆ ಅದ್ರ ಬೇಸ್ ಮೇಲೆ ಈ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ನ ಡಿಸೈಡ್ ಮಾಡ್ತಿದ್ದಾರೆ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ. ಓಕೆ, ಸೊ ಇಗ್ನೋರ್ ಟ್ಯಾಕ್ಸ್. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಕಾಸ್ಟ್ ವಿ ಹ್ಯಾವ್ ಟು ಇಗ್ನೋರ್ ದಿ ಟ್ಯಾಕ್ಸ್. ಸೊ ಟ್ಯಾಕ್ಸ್ನ ಇಗ್ನೋರ್ ಮಾಡಬೇಕಂತೆ ಅಥವಾ ಟ್ಯಾಕ್ಸ್ನ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದ ಅಪರ್ಚುನಿಟಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ 10%. ದಟ್ ಈಸ್ ನಥಿಂಗ್ ಬಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ದ ಬೋತ್ ದ ಮೆಷಿನ್, ದಟ್ ಈಸ್ ಟೋಟಲಿ 10%. ವಿಚ್ ಮೆಷಿನ್ ಕಂಪನಿ ಎಕ್ಸ್ ಶುಡ್ ಬೈ. ಸೊ ಈಗ ಈ ಪ್ರಾಬ್ಲಮಲ್ಲಿ ಯಾವ ಮೆಷಿನ್ನ ಕಂಪನಿ ಎಕ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಸೇಮ್ ಫಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ದೀನೋ ಅದೇ ಥರನೇ ನೀವು ಸೊಲ್ಯೂಷನ್ ಮಾಡಿ. ಸೊ ಹೆಡ್ಡಿಂಗು ಕಂಪ್ಯೂಟೇಷನ್ ಆಫ್ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಹೆಡ್ಡಿಂಗ್ ಹಾಕ್ಕೊಂಡು ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿ. ಬಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವ ಥರ ನೀವು ಅಪ್ಲೈ ಮಾಡ್ತೀರ ಅಂತಂದರೆ, ಸೊ ಕಾಸ್ಟ್ ಆಫ್ ಮಿಷನರಿ ದಟ್ ಈಸ್ ಪರ್ಚೇಸಿಂಗ್ ಕಾಸ್ಟ್, ಇಟ್ ಈಸ್ ಕಾಲ್ಡ್ ಆಸ್ ಇನಿಷಿಯಲ್ ಕಾಸ್ಟ್. 1,50,000ಗೆ ಮತ್ತು 1 lakhಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 1 ರೂಪಿ ಇರುತ್ತೆ. ಬಿಕಾಸ್ ಇನಿಷಿಯಲಿ ಪರ್ಚೇಸ್ಡ್, ಇನಿಷಿಯಲ್ ಇಯರ್ಗೆ 1 ರೂಪಿನೇ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಇದು ಸೇಮ್ ಇದೆ. ಸೊ 3 years 2 years ಲೈಫ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್. ಸೊ ರನ್ನಿಂಗ್ ಕಾಸ್ಟ್ 40,000 ಪರ್ ಆ್ಯನಮ್ ಅಂತ ಹೇಳಿದ್ರೆ ನಾವು ಆನಿಟಿ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು. ಅಂದರೆ 1 yearಗೆ 40,000 ರೂಪೀಸ್ ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ 3 yearsಗೆ ಎಷ್ಟು ಇನ್ಕರ್ ಆಗುತ್ತೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ 3 yearsಗೂ ಪ್ರೆಸೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಟೋಟಲ್ 3 years ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಪ್ಲೈ ದಿ 3 years ಆನಿಟಿ ಫ್ಯಾಕ್ಟರ್ ಫಾರ್ ದಿಸ್ 40,000 ಆ್ಯಂಡ್ ಟೋಟಲ್ 2 years ಆನಿಟಿ ಫ್ಯಾಕ್ಟರ್ ಫಾರ್ ದಿ 60,000. ದಟ್ಸ್ ಇಟ್. ಸೊ ಅಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಮತ್ತು ಫಸ್ಟ್ ಪ್ರಾಬ್ಲಮ್ಸಲ್ಲಿ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಅದ್ರ ಬೇಸ್ ಮೇಲೆ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿ. ಸೊ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್. ಸೊ ಸೊಲ್ಯೂಷನ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಆನ್ಯುಯಲ್ ಈಕ್ವಲೆಂಟ್ ವ್ಯಾಲ್ಯೂ ಫಾರ್ ದಿ ಮೆಷಿನ್ ಎ ಯು ವಿಲ್ ಗೆಟ್ 1,314. So similarly for machine B 1,17,637 rupees ಬರುತ್ತೆ. ಓಕೆ, ಸೊ ಇದು ಡಿಜಿಟ್ಸಲ್ಲಿ ನೀವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಡಿಜಿಟ್ಸಲ್ಲಿ ಚೇಂಜ್ ಮಾಡಿದ್ರೆ ಇದು ಜಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಇಟ್ ವಿಲ್ ಬಿ ಲೈಕ್ 1,300 ಆ್ಯಂಡ್ 1,17,000 ಈ ರೇಂಜಲ್ಲೇ ಇರುತ್ತೆ. ಸೊ the annual equivalent value of machine A and the annual equivalent value of machine B is different. 1,314 and 1,17,637. Hence, it is recommended to the company X to purchase the machine A because the cost of machine, that is the annual equivalent cost of machine A is less than the machine B. Hence, machine A is accepted and machine B is rejected. That's it. Okay.